ಎಲ್ಲರಿಗೂ ನಮಸ್ಕಾರ. ಮಹಿಳೆಯರಲ್ಲಿ ಯಾವ 5 ಅಭ್ಯಾಸಗಳಿದ್ರೆ ಮನೆಗೆ ಅಷ್ಟು ಒಳ್ಳೆಯದಾಗಲ್ಲ, ಯಾವ ಅಭ್ಯಾಸಗಳನ್ನ ಬದಲಾಯಿಸ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಮಹಿಳೆಯರು ಲಕ್ಷ್ಮೀ ದೇವಿಯ ರೂಪವಾಗಿರುತ್ತಾರೆ. ಅವರು ಮಾಡುವ ಪ್ರತಿಯೊಂದು ಕೆಲಸವೂ ಮನೆಯ ಸದಸ್ಯರ ಮೇಲೆ ಪರಿಣಾಮ ಬೀರುತ್ತದೆ. ಮಹಿಳೆಯರ ಯಾವೆಲ್ಲ 5 ಗುಣಗಳು ಲಕ್ಷ್ಮೀ ದೇವಿಯ ಕೋಪಕ್ಕೆ ಕಾರಣವಾಗುತ್ತದೆ? ಮನೆಯಲ್ಲಿ ಎಷ್ಟೇ ಸಮೃದ್ಧಿ ಇದ್ದರೂ ಮಹಿಳೆಯರಲ್ಲಿ ಈ 5 ಅಭ್ಯಾಸಗಳಿದ್ದರೆ ಮನೆಯೇ ಹಾಳಾಗಬಹುದು. ಮಹಿಳೆಯರ ಗುಣಗಳು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸಲು ಸಹಕಾರಿಯಾಗುತ್ತದೆ, ಸಂತೋಷ ಮತ್ತು ಸಮೃದ್ಧಿಯನ್ನು ಸೃಷ್ಟಿಸುತ್ತದೆ. ಆದರೆ ಇದಕ್ಕೆ ವಿರುದ್ಧ ಗುಣಗಳನ್ನು ಹೊಂದಿರುವ ಮಹಿಳೆಯರು ಮನೆಯಲ್ಲಿದ್ದರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಆ ಮನೆಯ ಪ್ರತಿಯೊಬ್ಬ ಸದಸ್ಯರು ಗುರಿಯಾಗುತ್ತಾರೆ. ಅದರಲ್ಲೂ ಯಾವ ಮನೆಯ ಮಹಿಳೆ ಈ 5 ಅಭ್ಯಾಸಗಳನ್ನು ಹೊಂದಿರುತ್ತಾರೆಯೋ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ಒಂದಿಷ್ಟು ಸಮಯ ಕೂಡ ನೆಲೆಸುವುದಿಲ್ಲ. ಅಂತಹ ಅಭ್ಯಾಸಗಳು ಯಾವುವೆಂದರೆ, ಮನೆಯಲ್ಲಿರುವ ಹೆಂಗಸರು ತಮ್ಮಲ್ಲಿ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಯಾವಾಗಲೂ ಜಗಳವಾಡುತ್ತಿದ್ದರೆ ಲಕ್ಷ್ಮಿಯು ಆ ಮನೆಯಲ್ಲಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಇದರಿಂದ ಲಕ್ಷ್ಮೀ ದೇವಿಯು ನೆಲೆಸುತ್ತಾರೆ. ಕುಟುಂಬದ ಸದಸ್ಯರೊಡನೆ ಜಗಳವಾಡುವುದನ್ನು ನಿಲ್ಲಿಸಬೇಕು. ಕೆಟ್ಟ ಸಹವಾಸ ಅಥವಾ ದುಷ್ಕೃತ್ಯಗಳಲ್ಲಿ ತೊಡಗುವ ಮಹಿಳೆಯರ ಮನೆಯನ್ನು ಲಕ್ಷ್ಮೀ ದೇವಿ ತೊರೆಯುತ್ತಾರೆ ಎಂದು ಗರುಡ ಪುರಾಣ ಹೇಳುತ್ತದೆ. ಕೆಟ್ಟ ಸಹವಾಸ ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳು ಮನೆಯ ವಾತಾವರಣವನ್ನು ಹಾಳು ಮಾಡುತ್ತವೆ ಮತ್ತು ಲಕ್ಷ್ಮೀ ದೇವಿಯು ಅಲ್ಲಿ ನೆಲೆಸುವುದಿಲ್ಲ. ಅಷ್ಟು ಮಾತ್ರವಲ್ಲ, ಪತಿಯೇ ಎಂದು ಮೋಸ ಮಾಡಬಾರದು. ಗರುಡ ಪುರಾಣದ ಪ್ರಕಾರ ಮಹಿಳೆಯು ಮನೆಯನ್ನು ಶುಚಿಗೊಳಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಅದು ನೇರವಾಗಿ ಲಕ್ಷ್ಮಿಯ ಮೇಲೆ ಪರಿಣಾಮ ಬೀರುತ್ತದೆ. ಲಕ್ಷ್ಮೀ ದೇವಿಗೆ ಕೊಳಕು ಮತ್ತು ಅಶುಚಿಯಾದ ಮನೆಯಲ್ಲಿ ಇರಲು ಇಷ್ಟವಾಗುವುದಿಲ್ಲ. ಈ ಕಾರಣದಿಂದ ತಾಯಿ ಲಕ್ಷ್ಮಿ ಆ ಮನೆಯಲ್ಲಿ ನೆಲೆಸುವುದಿಲ್ಲ. ಮನೆಯನ್ನು ಖಂಡಿತವಾಗಿಯೂ ಸದಾಕಾಲಕ್ಕೂ ಶುಚಿಯಿಂದಿಡಬೇಕು. ವಿಶೇಷವಾಗಿ ಮಹಿಳೆಯರು ಯಾವಾಗಲೂ ಮನೆಯ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಹೇಳಲಾಗುತ್ತದೆ. ಲಕ್ಷ್ಮೀ ದೇವಿಯು ಮುಂಜಾನೆ ಬೇಗ ಎದ್ದು ಶುದ್ಧರಾಗುವ ಮತ್ತು ಸಕ್ರಿಯವಾಗಿರುವ ಮಹಿಳೆಯರ ಮನೆಯನ್ನು ಇಷ್ಟಪಡುತ್ತಾರೆ. ಮಹಿಳೆಯರು ಬೆಳಗ್ಗೆ ತಡವಾಗಿ ಎದ್ದು ಮನೆಯ ಕೆಲಸದಲ್ಲಿ ಸೋಮಾರಿತನ ತೋರಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತದೆ. ಪ್ರತಿದಿನ ಮುಂಜಾನೆ ಬೇಗ ಎದ್ದು ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಗರುಡ ಪುರಾಣದ ಪ್ರಕಾರ ಮುಂಜಾನೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸುವುದರಿಂದ ಮನೆಯಲ್ಲಿ ಧನಾತ್ಮಕತೆ ಹೆಚ್ಚಾಗುತ್ತದೆ ಮತ್ತು ಲಕ್ಷ್ಮಿಯು ಸಂತೋಷಗೊಳ್ಳುತ್ತಾರೆ. ಗರುಡ ಪುರಾಣದಲ್ಲಿ ಆಹಾರವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಆಹಾರವನ್ನು ವ್ಯರ್ಥ ಮಾಡುವ, ಆಹಾರವನ್ನು ಸರಿಯಾಗಿ ತಯಾರಿಸದ, ಆಹಾರದ ಬಗ್ಗೆ ಗೌರವವನ್ನು ತೋರದೆ ಅಗೌರವವನ್ನು ತೋರುವಂತಹ ಮಹಿಳೆಯರು ವಾಸಿಸುವ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ. ಆಹಾರವನ್ನು ಗೌರವಿಸುವ ಮನೆಯಲ್ಲಿ ಲಕ್ಷ್ಮೀ ದೇವಿಯು ತಾಯಿ ಅನ್ನಪೂರ್ಣೇಶ್ವರಿಯೊಂದಿಗೆ ಯಾವಾಗಲೂ ನೆಲೆಸುತ್ತಾರೆ. ಆಹಾರಕ್ಕೆ ಸರಿಯಾಗಿ ಗೌರವವನ್ನು ಕೊಡಬೇಕು. ಸ್ವಚ್ಛತೆ ಎಂದರೆ ನಿಮ್ಮ ದೇಹದ ಸ್ವಚ್ಛತೆ ಮತ್ತು ನೀವು ವಾಸಿಸುವ ಸ್ಥಳದ ಸ್ವಚ್ಛತೆಯನ್ನು ಪ್ರತಿನಿಧಿಸುತ್ತದೆ. ನೀವು ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಸಂತುಷ್ಟರಾಗಬೇಕೆಂದು ಬಯಸಿದರೆ ಅಥವಾ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲಿರಬೇಕೆಂದರೆ ಮುಂಜಾನೆ ಮೊದಲು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ನಿಮ್ಮ ಸ್ವತಃ ನೈರ್ಮಲ್ಯವನ್ನು ನೋಡಿಕೊಳ್ಳಿ. ನಿಯಮಿತವಾಗಿ ಸ್ನಾನ ಮಾಡಿ ಮತ್ತು ಶುಭ್ರವಾದ ಮತ್ತು ಪರಿಮಳಯುಕ್ತ ಬಟ್ಟೆಗಳನ್ನು ಧರಿಸಿ ದೇವರನ್ನು ಪೂಜಿಸಬೇಕು. ಇದನ್ನು ನಿಯಮಿತವಾಗಿ ಮಾಡುವವನ ದುರಾದೃಷ್ಟವೂ ಅದೃಷ್ಟವಾಗಿ ಬದಲಾಗುತ್ತದೆ. ಸ್ವಚ್ಛತೆ ಕಾಪಾಡದ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ ಎಂಬ ನಂಬಿಕೆ ಇದೆ. ಅಂತಹ ಸ್ಥಳಗಳಲ್ಲಿ ನಕಾರಾತ್ಮಕತೆ ನೆಲೆಸುತ್ತದೆ ಮತ್ತು ರೋಗಗಳು ಪ್ರವರ್ಧಮಾನಕ್ಕೆ ಬರುತ್ತವೆ. ಆ ಮನೆಯಲ್ಲಿ ಎಷ್ಟೇ ದುಡಿದರೂ ಹಣ ನಿಲ್ಲುವುದಿಲ್ಲ ಎಂದು ಹೇಳಲಾಗಿದೆ. ಗರುಡ ಪುರಾಣವನ್ನು ವೈಷ್ಣವ ಪುರಾಣ ಎಂದು ಕರೆಯಲಾಗುತ್ತದೆ. ಜನರನ್ನು ಭಗವಾನ್ ವಿಷ್ಣುವಿನ ಭಕ್ತಿಯ ಕಡೆಗೆ ಕರೆದೊಯ್ಯುತ್ತದೆ ಮತ್ತು ಮೋಕ್ಷದ ಮಾರ್ಗವನ್ನು ತೋರಿಸುತ್ತದೆ ಎನ್ನುವ ನಂಬಿಕೆ ಇದೆ. ಗರುಡನು ಮೊದಲು ಈ ಪುರಾಣದಲ್ಲಿ ಹೇಳಲಾದ ಎಲ್ಲ ವಿಷಯಗಳನ್ನು ಭಗವಾನ್ ವಿಷ್ಣುವಿನಿಂದ ಕೇಳಿ ಅರಿತುಕೊಂಡು ಮತ್ತು ನಂತರ ಅವುಗಳನ್ನು ಋಷಿ ಕಶ್ಯಪನಿಗೆ ಹೇಳಿದರು ಎನ್ನಲಾಗಿದೆ. ಗರುಡ ಪುರಾಣದಲ್ಲಿ ಒಟ್ಟು 19,000 ಶ್ಲೋಕಗಳಿದ್ದು ಒಂದರಲ್ಲಿ ಒಬ್ಬ ವ್ಯಕ್ತಿಯ ಸ್ವಚ್ಛತೆಯ ಮಹತ್ವವನ್ನು ವಿವರಿಸಲಾಗಿದೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡುತ್ತೇವೆ, ಆದರೆ ಈ ವಿಷಯದಲ್ಲಿ ಎಲ್ಲರೂ ಯಶಸ್ವಿಯಾಗುವುದು ಅನಿವಾರ್ಯವಲ್ಲ. ಇದಕ್ಕೆ ಕಾರಣವೆಂದರೆ ಕೆಲವೊಮ್ಮೆ ವ್ಯಕ್ತಿಯ ಅದೃಷ್ಟವು ಅವನಿಗೆ ಒಲವು ತೋರುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ದುಡಿದು ತನ್ನ ಹಣೆ ಬರಹ ಕಟ್ಟಿಕೊಳ್ಳಬೇಕು. ಯಾವ ಮನೆಯಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನೆಲೆಸಿರುತ್ತಾರೆ ಎಂದು ಎಲ್ಲ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಮಹಿಳೆಯರು ಯಾವ ಕೆಲವು ಅಭ್ಯಾಸಗಳನ್ನು ಬಿಡಬೇಕು, ಹಾಗೆ ಯಾವ ಅಭ್ಯಾಸಗಳನ್ನು ಮಾಡಿಕೊಂಡರೆ ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸುತ್ತಾರೆ ಎಂಬ ಮಾಹಿತಿಯೊಂದಿಗೆ ನಾನು ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.